ನಮಸ್ಕಾರ ಕನ್ನಡಿಗರೇ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮನ್ನೆಲ್ಲ ನೋಡಿ ಮಾತಾಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಒಂದು ಸೂಪರ್ ಇರೋ ಆರ್ಆರ್ ಮೂವಿ ತಗೊಂಡಿದ್ದೀನಿ. ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂದಂಗೆ ಈ ಮೂವಿ ಹೆಸರು ಇದೆ, ಓದ್ಕೊಳ್ಳಿ. ಯಾಕಂದ್ರೆ ನನ್ನ ಬಾಯಿಗೆ ನುಗ್ಗಿಲ್ಲ ಸರಿಯಾಗದು. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಮಾಟ ಮಂತ್ರ ಮಾಡ್ತಾವ್ರೆ. ಮಾಟ ಮಂತ್ರ ಮಾಡ್ತಾ ಇರೋದು ಏನ್ ಯಾರ ಮನೆ ಹಾಳಾಗೋಗ್ಲಿ ಅಂತಲ್ಲ, ಒಂದು ಹುಡುಗಿಗೆ ಮಗು ಇಲ್ವಂತೆ ಪಾಪ. ನೋಡಿ ಆ ಪಾಪದ ಹುಡುಗಿ ಇದೇನೆ ಮಾಟ ಮಂತ್ರ ಮಾಡ್ತಾ ಇರೋದು, ಬೇರೆ ಯಾರು ಅಲ್ಲ, ಅವ್ರ ಅತ್ತೆನೆ. ಹಂಗಂದ್ರೆ ಅವ್ರ ಗಂಡ ಅವ್ರ ಅಮ್ಮ. ಹುಡುಗಿಗೆ ಮದುವೆ ಆಗಿ ತುಂಬಾ ದಿನ ಆಗಿದೆ, ಪಾಪ ಮಗು ಇಲ್ಲ. ಅದಕ್ಕಾಗಿ ಇವ್ರು ದೆವ್ವದ್ ಮುಗಿತಲ್ಲ, ಜಿನ್ ಅಂತ ಒಂದ್ ದೆವ್ವ ಇದೆ, ಆ ದೇವನ ಮುಗಿತಾವೆ. ಜಿನ್ ಅಂದ್ರೆ ಹುಡುಗರ ಹೋಲ್ಸೇಲ್ ಕಡೆ ಹೋಗ್ಬಿಟ್ಟಿರ, ಆಮೇಲೆ ಇದು ಬೇರೆ ತರ ದೇವ, ಇದು ಎತ್ಕೊಂಬಪ್ಪ ಆ ಕುರಿನ ಅಂತೇಳಿ ಕುರಿದೊಂದು ಪಾರ್ಟ್ ಕಟ್ ಮಾಡಿ ಆ ಹುಡುಗಿಗೆ ಕೊಡ್ತಾರೆ. ತಗೋ ತಿನ್ನು ತಿನ್ನು, ಬೇಗ ಮಗು ಹುಟ್ಟಿದೆ ನಿನಗೆ ಅಂತ. ಪಕ್ಕದಲ್ಲಿರೋ ಹೆಂಗ್ಸನು, ಹೂನಮ್ಮ ನನಗೂ ಮಗು ಇರಲಿಲ್ಲ, ಹಿಂಗೆ ಅಜ್ಜಿ ಮಾಡಿ ನನಗೊಂದು ಮಗು ಆಯ್ತು, ನಿನಗೂ ಮಗು ಆಗುತ್ತೆ, ತಲೆ ಕೆಡ್ಸ್ಕೊಂಬೇಡ, ತಿನ್ನು ಅಂತ ಆ ಹುಡುಗಿಗೆ ಹಿಂಸೆ ಮಾಡ್ತಾವ್ರೆ. ಹಿಂಸೆ ಮಾಡಿರಲ್ಲ, ಹುಡುಗಿನೂ ಪಾಪ ಅದನ್ನ ತಿನ್ಕೊಂತು. ಹಂಗೆ ಆ ಸತ್ತಿರೋ ಕುರಿನ ತಗೊಂಡೋಗಿ ಅಲ್ಲಿ ಪಕ್ಕದಲ್ಲಿ ಊತಾಕ್ತಾರೆ. ಇದೆಲ್ಲ ಆಗಿ 1 ವರ್ಷ ಆಯ್ತ್ರಿ. ಎಲ್ಲಿ ಊತಾಕಿದ್ರು ಅಲ್ಲೇ ತಿರ್ಗಾ ಮಂತ್ರ ಮಾಡ್ತಾವ್ರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಹುಡುಗಿಗೆ ಮಗು ಹುಟ್ಟಿತು, ಸೂಪರ್ ಆಗಿರೋ ಒಂದು ಹೆಣ್ಮಗು. ಅಮ್ಮನಿಗೆ ಅಜ್ಜಿಗೆ ಎಲ್ಲರಿಗೂ ಖುಷಿ. ಇನ್ನೊಂದು ಸಂಕಟ ಏನಪ್ಪಾ ಅಂದ್ರೆ, ಅಲ್ಲಿ ನೋಡಿ ಜಿನ್ನು ಬಂತು ಪಕ್ಕದಲ್ಲೇ. ಆ ಜಿನ್ನು ಏನ್ ಹೇಳ್ತಾ ಇದೆ ಗೊತ್ತಾ, ಈ ಹುಡುಗಿ ಫಸ್ಟ್ ಪೀರಿಯಡ್ ಆದ್ಮೇಲೆ ನಾವು ಕರ್ಕೊಂಡೋಯ್ತೀವಿ ಅಂತ ಆ ಜಿನ್ ಹೇಳ್ತಾ ಇದೆ. ಹಂಗಾದ್ರೆ ಹುಡುಗಿ ದೊಡ್ಡವಳು ಆದ್ಮೇಲೆ ಯಾವ ತಾಯ್ದಾನೆ ಬಿಟ್ಕೊಡ್ತಾರ್ರಿ. ಅಮ್ಮನು ಬೇಡ ನನ್ನ ಮಗಳು ನನ್ಗೆ ಬೇಕು ಅಂತ ಒಂಥರ ಗೊಳೋ ಅಂತ ಹತ್ಕೊಂತಾರೆ. ಹಂಗೆ ಇದೆಲ್ಲ ಆಗಿ ಒಂದು 10 ವರ್ಷ 12 ವರ್ಷ ಕಳೀತು. ಅಮ್ಮ ಹೊಗೆ ಹಾಕೊಂಡವ್ರೆ, ಅಜ್ಜಿ ಜೊತೆನೆ ಆ ಹುಡುಗಿ ಬಾಳ್ತಾ ಇದೆ. ಕುತ್ಕೊಂಡು ಊಟ ಮಾಡ್ತಾವ್ರೆ. ಹುಡುಗಿ ಕೇಳ್ತಾ ಇದೆ, ಅಜ್ಜಿ ಸ್ವಲ್ಪ ನನ್ನ ಫ್ರೆಂಡ್ ನೋಡಕ್ ಹೋಗ್ಬೇಕು, ಹೋಗ್ ಬರ್ಲಾ ಅಂತ. ಅಜ್ಜಿನು ಇಷ್ಟೊತ್ತಿಗೆಲ್ಲೋ ಆಚೆ ಹೋಗ್ಬಾರ್ದಮ್ಮ, ನೀನು ಊಟ ಮಾಡಿ ಮಲಿಕೋ ಅಂತ ಅಜ್ಜಿ ಹೇಳ್ತಾವ್ರೆ. ಮೊಮ್ಮಗಳು, ಅಜ್ಜಿ ಪ್ಲೀಸ್ ಅಜ್ಜಿ ಹಿಂಗೋಗಿ ಬಂದ್ಬಿಡ್ತೀನಿ ಅಂತ ಅಜ್ಜಿ ಹತ್ರ ಹಂಗೆ ಮಾಡಿ ಪರ್ಮಿಷನ್ ತಗೊಂಡ್ಬಿಡ್ತು ಆ ಹುಡುಗಿ. ಸೀದಾ ಹುಡುಗಿ ಫ್ರೆಂಡ್ ಮನೆಗೆ ಹೋಯ್ತಾಳೆ ಅನ್ಕೊಂಡ್ರೆ, ಅಲ್ಲಿ ನೋಡ್ರಿ ಒಂದು ಪಾಳು ಬಿದ್ದ ಮನೆಗೆ ಹೋಯ್ತಾವಳೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಆ ಮನೇಲಿ ಒಬ್ಬ ಹುಡುಗನ ಅವನೇ. ಹಂಗೆ ತೋರಿಸ್ತಾ ಇರ್ತಾರೆ. ಡಮಾರ್ ಅಂತ ಇದ್ದಕ್ಕಿದ್ದಂಗೆ ಹುಡುಗಿನ ಯಾರೋ ಇನ್ನೊಬ್ಬ ಹುಡುಗ ಎತ್ಕೊಂಡು ಹಾಸ್ಪಿಟ್ಲಿಗೆ ಬರ್ತಾವನೆ. ಇನ್ನೊಂದು ಕೆಟ್ಟ ಸುದ್ದಿ ಏನಪ್ಪಾ ಅಂದ್ರೆ, ಹುಡುಗಿ ಸತ್ತೋಗ್ಬಿಡ್ತಾರೆ. ಆ ಹೆಣನ ಎತ್ಕೊಂಡ್ಬಂದು ಅಜ್ಜಿ ಏನೋ ಮಂತ್ರ ಹೇಳ್ತಾ ಇದೆ. ಟಕ್ ಅಂತ ಹುಡುಗಿ ತಿರುಗ್ಬಿಟ್ಟು, ಅಜ್ಜಿ ನನ್ ಕಾಪಾಡು ಅಂತದೆ. ಅಜ್ಜಿ ಕಂಡ್ಬಿಟ್ರೆ ಅಜ್ಜಿಗೆ ಇದೊಂದು ಕನ್ಸು, ಹುಡುಗಿ ಸತ್ತೋಗೈತೆ. ಅಜ್ಜಿ ಎದ್ದಂಗೆ ಆಚೆ ಬರ್ತದೆ. ನೋಡಿದ್ರೆ ಅಲ್ಲಿಬ್ರು ಹುಡುಗಿಯವರೇ, ಒಂದು ಬಿಳಿ ಕೂದ್ಲು, ಒಂದು ಕರಿ ಕೂದ್ಲು. ಇವರಿಬ್ರು ಯಾರಪ್ಪ ಅಂದ್ರೆ, ಅಜ್ಜಿ ಮನೇಲಿ ಬಾಡ್ಗೆಗವ್ರೆ. ಪಾಪ ಯಾರು ಇಲ್ಲ, ಮೊಮ್ಮಗಳು ಇಲ್ಲ, ಮಗನೂ ಇಲ್ಲ, ಯಾರು ಇಲ್ಲ. ಈ ಹುಡುಗಿ ಬಾಡ್ಗೆ ಬಿಟ್ಟಿದಾರಲ್ಲ, ಇವ್ರನ್ನೇ ಮೊಮ್ಮಕ್ಳ ತರ ಅಜ್ಜಿ ಪಾಪ ಸಾಕ್ತಾ ಇದೆ. ಅದ್ರಲ್ಲಿ ಆ ಕರಿ ಕೂದ್ಲು ಹುಡುಗಿ ಇದೆಯಲ್ಲ, ಅದು ಈ ಹುಡುಗರನ್ನ ಪಟಾಯಿಸೋದು, ಲವ್ ಮಾಡೋ ತರ ನಾಟಕ ಆಡೋದು, ಅವ್ರ ಆಸ್ತಿನ ತಿನ್ಕೊಳ್ಳೋದು. ಈ ಕಡೆ ಬಿಳಿ ಕೂದ್ಲು ಹೇಳ್ತಾ ಇದೆ, ಲೈ ಇದೆಲ್ಲ ಯಾಕೆ ನಿನಗೆ? ಚೆನ್ನಾಗಿ ಓದಿದ್ಯಾ, ನೋಡಕ್ಕೂ ಚೆನ್ನಾಗಿದ್ಯಾ, ಇದೆಲ್ಲ ಬೇಕಾ ಅಂತ ಆ ಹುಡುಗಿ ಕೇಳ್ತಾ ಇದೆ. ಅದಕ್ಕೆ ಆ ಕರಿ ಕೂದ್ಲು, ಲೇ ಅದೆಲ್ಲ ನೋಡ್ಬಾರ್ದು ಕಣೆ, ಹುಡುಗರು ನೋಡಿದ್ವಾ, ಟಿಕಾಯಿಸಿದ್ವಾ, ದುಡ್ಡು ಹಾಕೊಂಡ್ವಾ, ಸೆಟ್ಲ್ ಆದ್ವಾ ಅಂತ ಇರ್ಬೇಕು ಅಂತ ಕರಿ ಕೂದ್ಲು ಹೇಳ್ತಾ ಇದೆ. ಏನೋ ಮಾಡ್ಕೊಂಡು ಹೋಗಮ್ಮ ಅಂತ ಬಿಳಿ ಕೂದ್ಲು ಹೇಳ್ತಾ ಇದೆ. ಇವ್ರಿಬ್ರು ಮಾತಾಡೋದನ್ನ ಅಜ್ಜಿ ನೋಡ್ತಾ ಇದೆ. ಹಂಗೆ ಮಾರನೇ ದಿನ ಒಂದು ಹುಡುಗಿನ ತೋರಿಸಿದ್ರು. ಅಜ್ಜಿ ಟೂಲೆಟ್ ಬೋರ್ಡ್ ಹಾಕಿತ್ತಲ್ಲ ಆಚ ಕಡೆ, ಒಂದು ಕೆಂಪು ಡ್ರೆಸ್ ಹಾಕೊಂಡು ಒಳಗಡೆ ಬತ್ತಾರಲ್ಲ, ಆಕ್ಚುಲಿ ಇವರೇ ನಮ್ಮ ಹೀರೋಯಿನ್. ಅಜ್ಜಿನೂ ಒಳಗಡೆ ಕಾದ್ರು. ಡೈನಿಂಗ್ ಟೇಬಲ್ ಮೇಲೆ ಕುಂಡ್ರಿಸಿದ್ರು. ಏನಮ್ಮ ಬೇಕು ಅಂತ ಅಜ್ಜಿ ಕೇಳ್ತಾ ಇದೆ. ಅಜ್ಜಿ ಅದೇ ಬಾಡಿಗೆಗೆ ಮನೆ ನೋಡಿದ್ದೆ, ಅದಕ್ಕೆ ಬಂದೆ ಅಜ್ಜಿ. ಅಜ್ಜಿ ಊರಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ತುಂಬಾ ಜಗಳ ಅಜ್ಜಿ, ನಾನು ಓದ್ಬಾರ್ದು ಅಂತ ತುಂಬಾ ಟಾರ್ಚರ್ ಮಾಡ್ತಾರೆ. ಅದಕ್ಕೆ ಅಜ್ಜಿ ನಾನೇ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ನನ್ನ ಸ್ಕೂಲ್ ಫೀಸ್ ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದೀನಿ ಅಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ ನಂಗೆ ಮನೆ ಕೊಡಿ ಅಂತ ಆ ಹುಡುಗಿ ಕೇಳುತ್ತೆ. ಈ ಹುಡುಗಿಗೆ ಮಾತಾಡ್ತಲ್ಲ, ಇದೆಲ್ಲ ಮಾತು ಕೇಳಿ ಅಜ್ಜಿ ಖುಷಿಯಾಗಿ ಸರಿನಮ್ಮ ನೀನು ಇರು ಅಂತ ಆ ಹುಡುಗಿಗೆ ಅಜ್ಜಿ ಹೇಳ್ಬಿಡ್ತಾರೆ. ಹಂಗೆ ಆ ಹುಡುಗಿ, ಅಜ್ಜಿ ಇಲ್ಲ ಪಾರ್ಟ್ ಟೈಮ್ ಜಾಬ್ ಇದ್ರೆ ಹೇಳ್ತೀರಾ, ಹಂಗೆ ನಾನು ಫೀಸ್ ಎಲ್ಲ ಕಟ್ಟಬೇಕು, ನಾನು ಕೆಲಸ ಮಾಡ್ಕೊಂಡು ಫೀಸ್ ಕಟ್ಕೋತೀನಿ ಅಜ್ಜಿ ಅಂತ ಆ ಹುಡುಗಿ ಕೇಳಿದ ತಕ್ಷಣ ಸರಿ ಒಂದು ಹೋಟ್ಲಲ್ಲಿ ಆ ಹುಡುಗಿಗೆ ಕೆಲಸನೂ ಅರೇಂಜ್ ಮಾಡ್ತಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಆ ಇಬ್ಬರಿದ್ರಲ್ಲ ಬಿಳಿ ಕೂದ್ಲು ಕರಿ ಕೂದ್ಲು, ಅವರು ಅದೇ ಹೋಟ್ಲಲ್ಲೇ ಕೆಲಸ ಮಾಡೋದು. ಅವಲ್ಲೇ ಒಂದು ಹುಡುಗಿನ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಲ್ಲ ಹುಡುಗ, ಅವನು ಅಲ್ಲೇ ಕೆಲಸ ಮಾಡೋದು. ಈ ಕಡೆ ಇನ್ನೊಬ್ಬ ಇದ್ದಾನಲ್ಲ, ಅವನು ಆ ಹೋಟ್ಲು ಓನರ್. ಅಜ್ಜಿ ಕೇಳಿದ ತಕ್ಷಣ, ಅಜ್ಜಿ ನೀವ್ ಹೇಳಿ ನಾನು ಕೆಲಸ ಕೊಡಲ್ಲ ಅಂತೀನ, ಇರ್ಲಿ ಬಿಡಜ್ಜಿ ಕೆಲಸ ಮಾಡ್ಲಿ ಅಂತೇಳಿ ನಮ್ಮ ಹೀರೋಯಿನ್ಗೂ ಕೆಲಸ ಕೊಟ್ಬಿಡ್ತಾರಲ್ಲಿ. ಅಜ್ಜಿ ಸೀದಾ ಮನೆಗೆ ಬಂತು. ಆ 3 ಹುಡುಗಿರ್ದು ಫೋಟೋ ಅಂಟಿಸ್ಬಿಟ್ಟು ಎಲ್ಲಾರ್ದು ಅಡ್ರೆಸ್ ಎಲ್ಲ ನೀಟಾಗಿ ಬರ್ಕೊಂತಾರೆ. ಹಂಗೆ ಈ ಕಡೆ ಹೋಟ್ಲಲ್ಲಿ ತೋರಿಸಿದ್ರು. ಆ ಏನೋ ಆರ್ಡರ್ ಬಂದಿರಂಗೈತೆ. ಆ ಬಿಳಿ ಕೂದ್ಲು ಅಲ್ಲಿ ಬಂದು ಅಡಿಗೆ ರೆಡಿ ಮಾಡ್ತಾ ಇದೆ. ಆ ಹೋಟ್ಲ್ ಓನರು ಒಳಗಡೆ ಬಂದು ಒಂದು ಚಾಕ್ಲೇಟ್ ಕೊಡ್ತಾವನೆ. ಆ ಹುಡುಗಿ ನಂಗೆ ತಿಂತಾ ಇದೆ. ಹಿಂದ್ಗಡೆ ಏನೋ ಸೌಂಡ್ ಆದಂಗ ಆಯ್ತು ರೀ. ತಿರುಗ್ ನೋಡಿದ್ರೆ ಈ ತರ ಸೀನ್ ಆಯ್ತು. ಅದ್ ಯಾರು ಗೊತ್ತಾ, ಸತ್ತೋದ್ಲಲ್ಲ ಆ ಹುಡುಗಿ. ಲೇ ಇನ್ಮೇಲೆ ಅವನ ಪಕ್ಕದಲ್ಲಿ ಓದಿ ಅನ್ಕೋ, ಸಾಯಿಸ್ಬಿಡ್ತೀನಿ ಕಣೆ ಅಂತ ವಾರ್ನಿಂಗ್ ಕೊಡ್ತಾವಳೆ. ತಿರ್ಗಾ ಅಂಗಡಿ ಓನರು ತಿರ್ಗಾ ಒಳಗಡೆ ಬಂದ. ಯಾಕಮ್ಮ ಏನಾಯ್ತು, ಯಾಕೊಂತರ ಇದೆಯಾ, ತಗೋ ಚಾಕ್ಲೇಟ್ ತಿನ್ನು ಅಂತ ತಿರ್ಗಾ ಚಾಕ್ಲೇಟ್ ಕೊಡ್ತಾವನೆ. ಹಂಗಾರೆ ಫಸ್ಟ್ ಬಂದು ಹೋಗಿದ್ ಯಾರು? ಹುಡುಗಿಗೆ ಸ್ವಲ್ಪ ಭಯ ಶುರು ಆಯ್ತು. ಯಾರಿಗೆ? ಬಿಳಿ ಕೂದ್ಲಿಗೆ. ಈ ಕಡೆ ಕರಿ ಕೂದ್ಲು ಹುಡುಗಿನ ತೋರಿಸ್ತಾರೆ. ಬಾಯ್ ಫ್ರೆಂಡ್ ಕಾರಲ್ಲಿ ಕರ್ಕೊಂಡ್ ಬಂದು ಡ್ರಾಪ್ ಮಾಡ್ತಾವನೆ. ಅಲ್ಲ ನಿಮ್ಮ ಅಪ್ಪ ಅಮ್ಮ ಕಾರ್ಪೊರೇಷನ್ ಕೆಲಸ ಮಾಡ್ತಾರ? ಹೌದು. ಅದಕ್ಕೆ ಆ ಹುಡುಗನು, ನೀನು ಹೇಳೇ ಇಲ್ಲ ನನಗೆ, ನನ್ನ ಸ್ಟೇಟಸ್ ಏನು ನಿನ್ನ ಸ್ಟೇಟಸ್ ಏನೇ, ಕಾರ್ಪೊರೇಷನ್ ಕೆಲಸ ಮಾಡೋರ್ನ ನಾನ್ ಮದುವೆ ಮಾಡ್ಕೊಳ್ಳೋದ? ನನಗ್ ಬಡಪ್ಪ ಬ್ರೇಕಪ್ ಅಂತೇಳಿ ರೋಡಲ್ಲೇ ಇಳಿಸ್ಬಿಟ್ಟಿದ್ದಾನೆ ಆ ಕರಿ ಕೂದ್ಲನ. ಈ ಕಡೆ ಹಂಗೆ ನಮ್ಮ ಹೀರೋಯಿನ್ ತೋರಿಸ್ತಾರೆ ಕುಂತ್ಕೊಂಡು. ಅಲ್ಲ ಏನೋ ಮುಗಿತಾರಂಗ ಅವ್ರೆ, ಎಲ್ಲ ಮುಗಿದಾಯ್ತು. ಸೀದಾ ಆ ಸರ ಆ ಹಿಜಾಬು ಎಲ್ಲ ಬಿಚ್ಬಿಟ್ಟು ಆ ಡ್ರಾಯರ್ ಅಲ್ಲಿ ಇಡಕ್ ಹೋಯ್ತಾರೆ. ಅಲ್ಲಿ ನೋಡಿ ಒಂದ್ ಕೈ ಬಂದ್ ಹೆಂಗ್ ಹಿಡ್ಕೊಂತ ಅಂತ ಇವ್ರು ಭಯ ಬಿದ್ದು ಸೀದಾ ಈ ಕಡೆ ಬರ್ತಾರೆ. ಅಲ್ಲಿ ಸತೋಯ್ತಲ್ಲ ಹುಡುಗಿ. ಆ ಹುಡುಗಿದು ಫೋಟೋ ಎತ್ತಿ ನೋಡ್ತಾ ಅವ್ರೆ. ಸಡನ್ ಆಗಿ ಆ ಹುಡುಗಿನ ಬಂದ್ ಅಲ್ಲಿ ಕುತ್ಕೊಂಡ್ರದ. ಆ ಹುಡುಗಿ ಮೈಯೆಲ್ಲ ಫುಲ್ ಬ್ಲಡ್ ಆಗಿದೆ. ನಮ್ಮ ಹೀರೋಯಿನ್ ಮುಟ್ಟಕ್ ಹೋಯ್ತಾರೆ. ಆ ಹುಡುಗಿ ತಲೆ
ತಲೆ ಆಡ್ಸುತ್ತೆ ನೋಡಿ. ಆ ಹುಡುಗಿ ಮೇಲಿರೋ ಬ್ಲಡ್ ಎಲ್ಲ ಹಂಗೆ ಒಳ್ಳೆ ಮಳೆ ಬಿದ್ದಂಗೆ ನಮ್ ಹೀರೋಯಿನ್ ಮೇಲೆ ಬೀಳುತ್ತೆ. ಇವರು ಮುಖಾಲ ಹಿಡ್ಕೊಂಡು ಗುಳು ಅಂತ ಅಳ್ತಾರೆ. ನೋಡಿದ್ರೆ ಏನೂ ಇಲ್ಲ ಅಲ್ಲಿ. ಹಂಗೆ ಈ ಕಡೆ ಬಿಳಿ ಕೂದಲನ್ನ ತೋರಿಸ್ತಾರೆ. ಅಜ್ಜಿ ತರ ಕುತ್ಕೊಂಡು ಅಜ್ಜಿ ಹೋಟ್ಲಲ್ಲಿ ಹಿಂಗ್ ಆಯ್ತು ಅಜ್ಜಿ, ನಂಗೆ ತುಂಬಾ ಭಯ ಆಗುತ್ತೆ ಅಜ್ಜಿ ಅಂತ ಹೇಳ್ತಾ ಇದೆ. ಈ ಕಡೆ ಕರಿ ಕೂದಲು ಅವನು ಡ್ರಾಪ್ ಮಾಡ್ಬಿಟ್ಟು ಹೋದ್ನಲ್ಲ, ಇಳಿಸ್ಬಿಟ್ಟು ಬೇಡ ಹೋಗಿ ಅಂತ ಅದೇ ಫೀಲಿಂಗ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಅಲ್ಲಿ ಯಾರೋ ರೋಡ್ ಅಲ್ಲಿ ಕುಂತವ್ರೆ. ಅವ್ರು ನೋಡಿ ಹಂಗೆ ಶಾಕ್ ಆಗ್ಬಿಡ್ತಾಳೆ. ಅದು ಯಾರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಸೀನಲ್ಲಿ ಬಂತಲ್ಲ ಜಿನ್ನೊಂದು, ಆ ಜಿನ್ನು ಒಂದು ವೈಟ್ ಕಲರ್ ಚುಡಿದಾರ ಇಟ್ಕೊಂಡು ಅಳ್ತಾ ಇದೆ. ಟಕ್ಕಂತ ಚುಡಿದಾರಕ್ಕೆ ಬೆಂಕಿನೂ ಅಂಟ್ಕೊಂತು. ಈ ಹುಡುಗಿನ ಹಂಗೆ ಬತ್ತಾವಳೆ. ಮೇಲಡಿಂದ ಮರ ಒಳಲ ಬೀಳ್ತಾ ಇದೆ. ಆ ಜಿನ್ನು ಇದ್ದಕ್ಕಿದ್ದಂಗೆ ಇವಳನ್ನ ಓಡಿಸ್ಕೊಂಡ್ ಬರ್ತಾ ಇರೋದ. ಇವಳು ಈ ಕಡೆ ಭಯ ಬಿದ್ದು ಬರ್ತಾಳೆ. ಆ ಸತ್ತೋಗಿರೋ ಹುಡುಗಿ ಇವಳ ತರ ಡೆಡ್ ಬಾಡಿ ಹಾಕೊಂಡು ಅದಕ್ಕೆ ಕತ್ತಿ ಇಸುಕ್ತಾವಳೆ. ನೋಡೆ ಸಾಯಿಸ್ತಿ ನೋಡೆ ನಿನ್ನ, ಸಾಯಿಸ್ತಿ ನೋಡೆ ಅಂತ. ಇವಳಿಗೆ ಹೆಂಗಾಗುತ್ತೆ ಹೇಳಿ, ಬಿಟ್ರೆ ಸಾಕಪ್ಪ ಅಂತ ಓಡ್ತಾ ಬಿದ್ದವಳೆ. ಹಿಂದ್ಗಡೆ ಜಿನ್ನು ಬಂದು ಅಲ್ಲೇ ಕುಂತ್ಕೊಂಡ್ಬಿಡ್ತು. ಇವಳು ಹೆಂಗೋ ಮನೆ ಒಡೆ ಬಂದ್ಲು. ಈ ಕಡೆ ನಮ್ ಹೀರೋಯಿನ್ ಇದೇನು ಗೊತ್ತಿಲ್ಲದೆ ಶಿವನೇ ಅಂತ ಲೈಟ್ ಆಫ್ ಮಾಡ್ತಾವಳೆ ನಿದ್ದೆ ಮಾಡೋಣ ಅಂತ. ಅಲ್ಲಿ ನೋಡ್ರಿ ಮುಂದ್ಗಡೆ ಸತ್ತೋಗಿರೋ ಹುಡುಗಿ ಒಂದ್ ಚಾಕು ತಗೊಂಡು ಇವಳನ್ನ ಚುಚ್ಚಕ್ ಬತ್ತಾಳೆ. ಇವಳು ಯಮ್ಮ ಬಿಟ್ಬಿಡೆ ನನ್ನ ಅಂತ ಹಿಂಗ್ ಹಿಂದ್ಗಡೆ ಹೋಯ್ತಾಳೆ. ನೋಡ್ರಿ ಇದ್ದಕ್ಕಿದ್ದಂಗೆ ಯಾರು ಇಲ್ಲ ಅಲ್ಲಿ. ಗುಡುಗುಡು ಅಂತ ಕೆಳಗಡೆ ಓಡ್ ಬಂದ್ಲು. ಅಲ್ಲಿ ನೋಡ್ರಿ ಆ ಇಲ್ಲಿಂದ ತಗೊಳಾಕ್ತಿವಲ್ಲ ಅದು ಆ ದೇವ ಮಲಿಕೊಂಡು ನನ್ನ ಕಾಪಾಡು ಅಂತ ಬಡ್ಕೊಂತ ಇದೆ. ಹಂಗೆ ಹೀರೋಯಿನ್ ಬಂದ್ರು. ಯಾಕೆ ಏನಾಯ್ತು, ಯಾಕೆ ಹಿಂಗ್ ಬಡ್ಕೊಂತ ಇದೀಯ ಅಂತ. ಲೇ ನಿನಗೇನು ಕಾಣಿಸಿಲ್ವಾ, ನನಗೇನು ಕಾಣಿಸಲ್ವಲ್ಲ ಅಂತೇಳಿ ಆ ಹುಡುಗಿನ ಕರ್ಕೊಂಡೋಗಿ ಇಬ್ರು ಅಲ್ಲನ ಮುಗಿತಾವ್ರೆ. ಹಂಗೆ ಈ ಕಡೆ ಅಜ್ಜಿನ ತೋರ್ಸಿದ್ರು. ಅಜ್ಜಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇದೆ. ಅಲ್ಲೊಂದು ಹುಳ ಬಂತು. ಪಟ್ ಅಂತ ಹುಳಕ್ ಒಂದ್ ಏಟ್ ಹಾಕಿದ್ರು. ಈ ಕಡೆ ಹಂಗೆ 3 ಜನ ಹುಡುಗಿರು ಕುತ್ಕೊಂಡು ಮಾತಾಡ್ತಾವ್ರೆ. ಯಾಕ್ರೆ ಇನ್ನು ನಿದ್ದೆ ಬಂದಿಲ್ವಾ, ನಡೀರಿ ಹೋಗೋಣ ಅಂತೇಳಿ ಒಬ್ಬೊಬ್ರೆ ಅವ್ರ ರೂಮ್ ಹೋದ್ರು. ಈ ಬಿಳಿ ಕೂದ್ಲು ಈ ನೈಟ್ ಅಲ್ಲಿ ಮೇಕಪ್ ಬೇಕಾ, ಬಂದಲ್ಲಿ ಮೇಕಪ್ ಮಾಡ್ಕೊಂಡು ಕುಂತೈತೆ. ಸಡನ್ ಆಗಿ ಏನೋ ಸೌಂಡ್ ಆದಂಗ ಆಯ್ತು. ಏನಪ್ಪಾ ಇದು ಅಂತ ಹೋಗಿ ಕಿಚನ್ ಅಲ್ಲಿ ನೋಡಿದ್ರೆ ಕುಕ್ಕರ್ ವಿಸಿಲ್ ಏನೋ ಬರ್ತಾರಂಗಿದೆ. ಅದನ್ನ ನೋಡ್ಕೊಂಡು ನಿಂದವಳೆ. ಡಮಾರ್ ಅಂತ ಫ್ರಿಡ್ಜ್ ಡೋರ್ ಓಪನ್ ಆಯ್ತು. ಅದ್ರೊಳಗೆ ನೋಡಿದ್ರೆ ಲಿವರ್, ಕಣ್ಣು, ಹಾರ್ಟ್ ಬೇರೆ ಒಡ್ಕೊಂತ ಇದೆ. ಅದು ನೋಡಿ ಆ ಹುಡುಗಿ ಈ ಕಡೆ ತಿರುಗ್ತಾಳೆ. ಅಲ್ಲಿ ಯಾರೋ ಅದನ್ನ ಕುತ್ಕೊಂಡು ತಿಂತಾ ಬಿದ್ದವ್ರ. ಅದನ್ನ ತಿರ್ಗಾ ನಮ್ಮ ಹೀರೋಯಿನ್ ರೂಮ್ ಅಲ್ಲಿ ಏನೋ ಸೌಂಡ್ ಆಗುತ್ತೆ ಅಂತ ಈ ಹುಡುಗಿ ಹೋಗಿ ನೋಡಿದ್ರೆ ಆ ದೇವ ಆ ಗೋಡೆ ಹಾಕೊಂಡು ಪರ್ರ ಅಂತ ಕೆರಿತಾ ಬಿದ್ದ ಇದೆ. ಲಬೋ ಅಂತ ಬಡ್ಕೊಂಡು ಟಕ್ ಅಂತ ಹೀರೋಯಿನ್ ಎದ್ಬಿಟ್ಟು ನಮ್ಮ ಹೀರೋಯಿನ್ ಏನಾಯ್ತು ಅಂತ ಕೇಳ್ತಾ ಇಲ್ಲ, ಅಂತ ನಗ್ತಾರೆ. ಈ ಕಡೆ ಒಂದ್ ದೇವ ಆ ಲಿವರ್ ಅದೆಲ್ಲ ತಿಂತಾ ಇದೆ. ಈ ಕಡೆ ಇನ್ನೊಂದ್ ದೇವ ಹಾಕೊಂಡ್ ರಪ ಅಂತ ಗೋಡೆನ ಗೀಸ್ತಾ ಇದೆ. ಇವಳಿಗೆ ಇನ್ನ ಭಯ ಆಗಿ ಆಚೆ ಹೋಗಕ್ ಹೋಯ್ತಾಳೆ. ಬಟ್ ಹೋಗಕ್ ಆಗ್ತಾಯಿಲ್ಲ ಆಚೆ ಕಡೆ. ಯಾಕಂದ್ರೆ ಅಲ್ಲಿ ದೆವ್ವ ನಿಂತ್ಕೊಂಡಿದ್ದೆ. ಹಂಗೆ ಆ ದೆವ್ವದ ಕೆಳಗಡೆ ತೋರಿಸ್ತಾರೆ. ರಕ್ತ ಸೋರ್ತಾ ಇದೆ. ಆ ಹುಡುಗಿ ಹಂಗೆ ಇಲ್ಲಿ ಮೇಕಪ್ ಮಾಡ್ಕೊಂತ ಇದ್ಲಲ್ಲ ಅಲ್ಲಿ ತೋರಿಸ್ತಾರೆ. ಬಟ್ ಆ ಹುಡುಗಿ ತಲೆಯಲ್ಲಿ ಆ ಫ್ರಿಡ್ಜ್ ಓಪನ್ ಆಗಿ ಡೋರ್ ಬಿತ್ತಲ್ಲ ಏಟು, ಆ ಏಟು ಮಾರ್ಕು ಹಂಗೆ ಐತೆ. ಈ ಕಡೆ ಆ ಹೋಟ್ಲಲ್ಲಿ ಕೆಲಸ ಮಾಡ್ತಾನಲ್ಲ ಹುಡುಗ, ಅವನೇನೋ ಔಷಧಿ ತಗೊಂಬಂದು ಕೊಟ್ಟಿದ್ದಾನೆ. ಅದೇ ಅವಾಗಲೇ ಹುಳ ನೋಡಿದ್ವಲ್ಲ, ಅದು ಸಾಯಿಸಾಗಿರ್ಬೇಕೇನೋ. ಅಜ್ಜಿ ತಗೋಜಿ ಅಂತ ಕೊಡ್ತಾನೆ. ಚಿಲ್ಡ್ರೆ ಕೊಡಕ್ ಬರ್ತಾನೆ. ಬೇಡಪ್ಪ ಚಿಲ್ಡ್ರೆ ನೀನ್ ಇಟ್ಕೊ ಅಂತೇಳಿ ಅಜ್ಜಿ ಆ ಕವರ್ ತಗೊಂಡು ಸೀದಾ ಹೊರಗಡೆ ಬರ್ತಾ ಇದೆ. ಆ ಕರಿ ಕೂದ್ಲು ಅಲ್ಲಿ ಕುತ್ಕೊಂಡು ನೋಡ್ತಾ ಅವಳೆ. ಅಜ್ಜಿ ಮುಖನ ಆ ಕನ್ನಡಿಲಿ ಒಂಥರ ದೆವ್ವ ತರ ತೋರ್ಸವ್ರೆ. ಆ ಕರಿ ಕೂದ್ಲಿಗೆ ಅಷ್ಟು ಭಯ ಆಗುತ್ತೆ. ಅಜ್ಜಿನೂ ಸೀದಾ ಮೇಲ್ಗಡೆ ಹೋದ್ರು. ಹೋಗಿ ಅಲ್ಲಿ ಅಜ್ಜಿ ಇದ್ದಕ್ಕಿದ್ದಂಗೆ ಅಳ್ತಾವ್ರೆ. ಏನಕ್ಕೆ ಅಜ್ಜಿ ಹಿಂಗ್ ಅಳ್ತಾವ್ರೆ, ಇವಾಗ ಚೆನ್ನಾಗೇ ಹೋದ್ರಲ್ಲ ಅಂತೇಳಿ ಆ ಕರಿ ಕೂದ್ಲು ಹುಡುಗಿ ಹಂಗೆ ಮೇಲ್ಗಡೆ ಹೋಗಿ ನೋಡ್ತಾರೆ. ಡೋರ್ ಓಪನ್ ಮಾಡ್ಬಿಟ್ಟು ಅಲ್ಲಿ ಸತ್ತಿರೋ ಹುಡುಗಿನ ಹಾಕೊಂಡು ಅಜ್ಜಿ, ಒಬ್ರು ಡಾಕ್ಟ್ರು, ಆ ಜಿನ್ನು ಎಲ್ಲಾ ಲಿವರ್, ಬೋಟಿ, ಕಲಿಜ ಎಲ್ಲ ಕಿತ್ಬಿಟ್ಟು ಚುಚ್ಚುತ್ತಾ ಬಿದ್ದವ್ರೆ. ಅದನ್ನ ನೋಡಿ ಹುಡುಗಿಗೆ ಅಷ್ಟೊಂದು ಭಯ ಆಗುತ್ತೆ. ತಿರ್ಗಾ ಅಜ್ಜಿ ಬಂದ್ಬಿಟ್ಟು ಏನೇ ನಿನಗ್ ಬೇಕಾ ತಗೊಳ್ಳೆ ಅಂತ ಹಿಂಗ್ ಕೊಡ್ತಾವ್ರೆ. ಈ ಕಡೆ ಅಜ್ಜಿ ಇದೊಳಮ್ಮ ಅಂತ ಹಿಂಗ್ ಆಡಿಸಾವ್ರೆ. ಕಂಡ್ಬಿಟ್ರೆ ಆ ಹುಡುಗಿಗೆ ಇದೆಲ್ಲ ಒಂದು ಕನಸು. ಹಂಗೆ ಈ ಕಡೆ ತಿರ್ಗಾ ಕರಿ ಕೂದಲನ್ನ ತೋರಿಸಿದ್ರು. ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇಲ್ಲಲ್ಲ, ಇನ್ಕಮ್ ಅಷ್ಟೊಂದಿಲ್ಲ. ಅದಕ್ಕೆ ದೊಡ್ಡ ಶಾಪ್ ಅಲ್ಲಿ ಕೆಲಸ ಮಾಡಿದ್ರೆ ಯಾರನ್ನ ದೊಡ್ಡವನ್ ಸಿಗ್ತಾನೆ, ಟಿಕಾಯಿಸ್ಕೊಂಡು ಸೆಟ್ಲ್ ಆಗ್ಬೋದು ಅಂತೇಳಿ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂತಾಳೆ. ಇವಳನ್ನ ನೋಡಿದ ತಕ್ಷಣ ಅವ್ರು ಊನಮ್ಮ ಒಂದ್ ಲೇಡಿ ಬೇಕಾಗಿತ್ತು, ಸರಿ ಇಲ್ಲೇ ಕೆಲಸ ಮಾಡ್ಕೊಂತ ಕೆಲಸನೂ ಕೊಟ್ಬಿಡ್ತಾರ ಅವರು. ಈ ಕಡೆ ಬಿಳಿ ಕೂದಲು ಹುಡುಗಿನ ತೋರಿಸಿದ್ರು. ಹಿಂದ್ಗಡೆ ಯಾರೋ ಒಬ್ರು ಫಾಲೋ ಮಾಡ್ಕೊಂಡು ಬರ್ತಾರಂಗಿದೆ. ಟಕ್ ಅಂತ ಈ ಹುಡುಗಿನೂ ಗೇಟ್ ಒಳಗೆ ಹೋಗುತ್ತೆ. ಆ ಹುಡುಗನು ಸೀದಾ ಹಂಗೆ ಹೊಂಟೈತಾನೆ. ಅಲ್ಲಿ ಕೆಳಗಡೆ ನೋಡ್ತಾರೆ. ಏನೋ ಒಂಥರ ಕೊಳತೋಗಿರೋ ತರ ಇದೆ, ಫುಲ್ಲು ಹುಳಗಳದ್ರಲ್ಲಿ. ಅದನ್ನ ಲೈಟ್ ಹಾಕಿ ನೋಡ್ತಾವ್ರೆ ಫೋನಲ್ಲಿ. ಡಮಾರ್ ಅಂತ ಒಂದು ಹಾರ್ಟ್ ಬಿತ್ತು. ಅದನ್ನ ನೋಡಿದ ತಕ್ಷಣ ಹುಡುಗಿಗೆ ಅಷ್ಟೊಂದು ಭಯ. ಹಂಗೆ ಮೇಲ್ಗಡೆ ನೋಡ್ತಾಳೆ. ಅಲ್ಲಿ ಯಾರೋ ಒಬ್ರು ನಿಂತ್ಕೊಂಡು ಇವಳನ್ನೇ ನೋಡ್ತಾವ್ರೆ. ಈ ಹುಡುಗಿನೂ ಸೀದಾ ರೂಮ್ ಹೋಗ್ಬಿಟ್ಟು ಆ ಕಡೆ ನೋಡ್ತಾಳೆ. ನೋಡಿದ್ರೆ ಕೆಳಗಡೆ ಯಾರು ಇಲ್ಲ. ಹಿಂಗ್ ತಿರುಗ್ತಾಳೆ. ಹಿಂದ್ಗಡೆ ಒಬ್ಬ ಬಂದು ಅದು ಮಿಡ್ಕೊಂತಾನ ಹಂಗೇನೆ. ತಿರ್ಗಾ ಈ ಕಡೆ ತಿರುಗ್ಲಲ್ಲ, ಆ ದೆವ್ವ ಬೇರೆ ಒಂದು ಮಲ್ಕೊಂಡು ಬ್ಯಾ ಅಂತ ಇದೆ. ತಿರ್ಗಾ ಡೋರಿಂದ ಒಬ್ಬರು ಬಂದ್ರು. ಏಯ್ ಯಾಕೆ ಅಲ್ಲಿ ನಿಂತಿದ್ಯಾ, ಬಾ ಒಳಗಡೆ ಅಂತ ಕರ್ಕೊಂಡೋಯ್ತಾರೆ ಆ ಬಿಳಿ ಕೂದಲನ್ನ. ಈ ಕಡೆ ಕರಿ ಕೂದಲನ್ನ ತೋರಿಸಿದ್ರು. ಕುಂತ್ಕೊಂಡು ಫೋನ್ ಏನೋ ನೋಡ್ತಾ ಇದೆ. ಇದ್ದಕ್ಕಿದ್ದಂಗೆ ಮೂಗಲ್ಲಿ ರಕ್ತ ಬರ್ತಾ ಇದೆ. ಹಂಗೆ ಈ ಕಡೆ ನಮ್ಮ ಹೀರೋಯಿನ್ ತೋರ್ಸಾರೆ ಕುತ್ಕೊಂಡ್ ಪಾಪ ಅಲ್ಲಿ ಅಲ್ಲ ಮುಗಿತಾವ್ರೆ. ಟಕ್ ಅಂತ ಡೋರು ಓಪನ್ ಆಯ್ತು. ಅಜ್ಜಿ ಬೇರೆ ಅಳೋ ಸೌಂಡ್. ಇದೇನಪ್ಪ ಇದು, ಅಜ್ಜಿ ಇಷ್ಟೊತ್ತಿಗೆ ಕಳ್ತಾ ಇದೆ ಅಂತ ಈ ಹುಡುಗಿನ ಹಂಗೆ ಮೇಲ್ಗಡೆ ಹೋಗಿ ನೋಡ್ತಾ ಇದೆ. ನೋಡಿದ್ರೆ ಅಜ್ಜಿ ಅಲ್ಲೊಂದು ಬಾಡಿನ ಹಾಕೊಂಡು ಅಳ್ತಾ ಇದೆ. ಅದೇ ಸತ್ತೋಗಿರೋ ಹುಡುಗಿ. ಅಜ್ಜಿ ಯಾಕೆ ಅಜ್ಜಿ ಹಿಂಗ್ ಅಳ್ತಾ ಇದೆಯಾ ಅಂತ ನೋಡಿದ ತಕ್ಷಣ ಅಜ್ಜಿ ಭಯ ಅಂತ ತಿರುಗದ. ಆ ಹುಡುಗಿನೂ ತಿರುಗುತ್ತೆ. ನೋಡಿ
ನೋಡಿದ್ರೆ ಆ ಹುಡುಗಿಗೆ 2 ಕಣ್ಣಿಲ್ಲ. ಆ 2 ಕಣ್ಣು ಅಜ್ಜಿ ಕೈಯಲ್ಲೈತೆ. ತಗೊಳ್ಳಿ ಇದು ಅಂಟಿಸೆ ನನ್ನ ಮೊಮ್ಮಗಳಿಗೆ ಅಂತ ಅಜ್ಜಿ ಹೇಳ್ತಾ ಇದೆ. ಈ ಹುಡುಗಿನೂ ಹಂಗೆ ಜರ್ಕೊಂಡು ಹಿಂದೆನೆ ಬರ್ತಾ ಇದೆ ಪಾಪ. ಟಕ್ ಅಂತ ಅಲ್ಲಿ ಬಿಳಿ ಕೂದಲು ಬಂತು. ಯಾಕೆ ಬಡ್ಕೊಂತ ಇದೀಯಾ, ಏನಾಯ್ತು ನಿನಗೆ ಅಂತ ಕೇಳುತ್ತೆ. ಏನು ಇಲ್ಲ ಕಣೆ, ಅಲ್ಲಿ ಒಳಗಡೆ ಯಾರು ಇಲ್ವಾ? ಅಲ್ಲಿ ಯಾರು ಇಲ್ಲ. ಅಜ್ಜಿ ನೋಡಿ ಸೈಲೆಂಟ್ ಆಗಿ ಮಲಗಿಲ್ಲ, ಕಣ್ಣು ಬಿಟ್ಕೊಂಡೈತೆ. ನಮ್ಮ ಹೀರೋಯಿನ್ಗೂ ಊರಿಂದ ಫೋನ್ ಬಂತು. ಫೋನ್ ಎತ್ತಿ ಮಾತಾಡ್ತಾರೆ. ಬಟ್ ಆ ಕಡೆಯಿಂದ ಯಾರು ಏನ್ ಹೇಳಿದ್ರೋ ಗೊತ್ತಾಗಿಲ್ಲ. ಹಂಗೆ ಸೈಲೆಂಟ್ ಆಗಿ ಅವರೇ ಅಲ್ಲೊಂದು ಸೂಟ್ ಕೇಸ್ ಇದೆ. ಸೀದಾ ಹೋಗ್ತಾರೆ. ಆ ಸೂಟ್ ಕೇಸ್ ನ ಓಪನ್ ಮಾಡ್ತಾರೆ. ನೋಡಿ ಈ ತರ ಒಂದ್ ದೆವ್ವ ಬಂತು. ಅದೇ ಸತ್ತೋಗಿರೋ ಹುಡುಗಿ ಅದು ಕನ್ಸಲ್ಲೂ ಬಂದೈತೆ. ಯಾವಾಗ್ಲೂ ಬಂದಿ ಟಾರ್ಚರ್ ಮಾಡ್ತಾ ಇದೆ ಅವಳನ್ನ. ಏನಕ್ಕೆ ಅಪ್ಪ ಅಂದ್ರೆ ನನ್ ಸಾವು ಕಾರಣ ಯಾರು, ಕಂಡಿಡಿ ಅಂತ ನಮ್ಮ ಹೀರೋಯಿನ್ ಹತ್ರ ಆ ದೆವ್ವ ಹೆಲ್ಪ್ ಹೇಳ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಂಡಿದ್ದು ಹೀರೋಯಿನ್ ಆ ದೆವ್ವಕ್ಕೆ ಭಯ ಬೀಳ್ತಾ ಇಲ್ಲ. ಅದಕ್ಕೆ ಏನಾಯ್ತು ನೋಡೇ ಬಿಡೋಣ ಇರೋ ಅಂತೇಳಿ ಆ ದೆವ್ವದ ಹತ್ರ ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ತಿರ್ಗಾ ಈ ಸಲ ಧೈರ್ಯ ಮಾಡ್ಕೊಂಡು ಸೀದಾ ಸೂಟ್ ಕೇಸ್ ನ ಓಪನ್ ಮಾಡಿ ನೋಡ್ತಾರೆ. ಆ ಹುಡುಗಿದು ಬಟ್ಟೆ, ಆ ಹುಡುಗಿ ಸತ್ತೋದ್ಲಲ್ಲ ಆ ದಿನದ ನ್ಯೂಸ್ ಪೇಪರ್ ಎಲ್ಲ ಅದ್ರಲ್ಲೇ ಇದೆ. ಅಲ್ಲಿ ನೋಡಿ ಹಿಂದ್ಗಡೆ ಆ ಹುಡುಗಿನೂ ನಿಂತೈತೆ. ಅಜ್ಜಿ ಹಂಗೆ ಆಚ ಕಡೆ ನೀರ್ ಹಾಕ್ತಾ ಇದೆ. ಹೀರೋಯಿನ್ ಬಂದ್ಲು. ಆ ಹುಡುಗಿ ಫೋಟೋ ತೋರಿಸಿದ್ರು. ಅಜ್ಜಿ ನಿಮ್ಮ ಮೊಮ್ಮಗಳಿಗೆ ಏನಾಯ್ತು ಅಂತ ಅಜ್ಜಿ ಹತ್ರ ಕೇಳ್ತಾರೆ. ಬಟ್ ಅಜ್ಜಿ ಏನು ಹೇಳಲ್ಲ, ಹಂಗೆ ಕೊಳು ಅಂತ ಹತ್ಕೊಂತಾರೆ. ನಮ್ಮ ಹೀರೋಯಿನ್ ಸೀದಾ ಆ ಹುಡುಗಿ ಸಮಾಧಿ ಬರ್ತಾರೆ. ಅಲ್ಲೊಬ್ಬ ಕುಂತ್ಕೊಂಡು ಏನೋ ಮಾಡ್ತಾವ್ರಿ. ಬಟ್ ನಮ್ಮ ಹೀರೋಯಿನ್ ನೋಡಿದ ತಕ್ಷಣ ಅವನು ಹೊಂಟೈತಾನೆ. ಸರಿ ಓಡೋಗ್ಬಿಡ್ತಾನೆ. ಈ ಹುಡುಗಿನೂ ಹತ್ರ ಬಂದ್ ನೋಡುತ್ತೆ. ಅಲ್ಲಿ ಈ ಹುಳ ಕೋಳಿ ಕಾಲು ಎಲ್ಲ ಮಾಟ ಮಂತ್ರ ಮಾಡಿ ಇಟ್ಟಂಗ ಐತಲ್ಲಿ. ಈ ಕಡೆ ಹಂಗೆ ನೈಟ್ ಆಯ್ತು. ಆ ಕರಿ ಕೂದಲು ಹುಡುಗಿನ ತೋರ್ಸಿದ್ರು. ಹಂಗೆ ಮಾಡಿ ಒಬ್ಬನ ಪಟಾಯಿಸ್ಬಿಡ್ಲು ರೇ. ನೋಡಿ ಕರ್ಕೊಂಬಂದು ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಹೋಯ್ತಾನೆ. ಈ ಕಡೆ ಅಜ್ಜಿ ಬೇರೆ ಬೈತಾ ಇದೆ. ಏನು ಎಷ್ಟೊತ್ತು ಬರ್ತೀಯ ಅನ್ಬಿಟ್ಟು. ಏನ್ ಮಾಡೋದಜ್ಜಿ, ಅಂಗಡಿ ಮುಚ್ಚದೆ ಎಷ್ಟೊತ್ತಾಗುತ್ತೆ ಅಂತೇಳಿ ಹುಡುಗಿ ಹಂಗೆ ಒಳಗಡೆ ಹೋಗುತ್ತೆ. ಅಲ್ಲಿ ನೋಡಿ ಒಳಗಡೆ ಸತ್ತೋಗಿದ್ ಹುಡುಗಿ ಆ ಶವದ ಪೆಟ್ಟಿಗೆಯಲ್ಲಿ ಮಲಗವಳೆ. ಅವಳು ಸುತ್ತ ಒಂದ್ 3 ಜನ ಕುತ್ಕೊಂಡು ಗೊಳು ಅಂತ ಹತ್ಕೊಂತಾವ್ರೆ. ಈ ಕರಿ ಕೂದ ಹುಡುಗಿನೂ ಅದನ್ನ ಹಂಗೆ ನೋಡ್ತಾ ಇದಾರೆ. ಎಲ್ಲ ಹತ್ರ ಬಂದು ಮೇಲ್ ನೋಡೆ ಅಂತ ಹೇಳಿದ್ರು. ಇವಳು ಮೇಲ್ ನೋಡ್ತಾಳೆ. ಅಲ್ಲೊಂದು ಎಣದ ಬಾಕ್ಸ್ ಒಂದಿದೆ. ಎಲ್ಲರೂ ಲಬೋ ಅಂತ ಬಡ್ಕೊಂತಾವ್ರೆ. ಇವಳಿಗೆ ಸುಸ್ತಾಗ್ಬಿಡೈತೆ. ಉಸಿರು ಕಟ್ಟಂಗ ಆಗ್ತಾ ಇದೆ ಹುಡುಗಿಗೆ. ಎಲ್ಲರೂ ಬಡ್ಕೊಂಡ್ರಲ್ಲ. ಇವಳು ಬೈದಲ್ಲಿ ಹಂಗೆ ಕೆಳಗಡೆ ಬಿದ್ದೋಯ್ತಾಳೆ. ಇವಳಿಗೆ ಉಸಿರೇ ಕಟ್ಟೋಯ್ತು. ಆಕ್ಚುಲಿ ಇವಳಿಗೆ ಆಸ್ಮಾ ಪ್ರಾಬ್ಲಮ್ ಇದೆ. ನಮ್ಮ ಹೀರೋಯಿನ್ ಬಂದ್ಬಿಟ್ಟು ಯಾಕೆ ಏನಾಯ್ತು ಅಂತ ಕೇಳ್ತಾವ್ರೆ. ಇಲ್ಲ ಕಣೆ, ಅದು ಬಾಯಿ ಹೊಡಿತಾರಲ್ಲ ಕುಸ್ ಅಂತ, ಅದನ್ನ ಕೊಡಿ ನನಗೆ ಅಂತ ಆ ಕರಿ ಕೂದಲು ಕೇಳ್ತಾ ಇದೆ. ಹಂಗೆ ಈ ಕಡೆ ಬಿಳಿ ಕೂದಲು ಹುಡುಗಿನ ತೋರಿಸಿದ್ರು. ಆ ಹೋಟ್ಲನ್ ಜೊತೆ ಕೆಲಸ ಮಾಡ್ತಾಳಲ್ಲ, ಅವ್ನ್ ಬಂದು ಡ್ರಾಪ್ ಮಾಡ್ಬಿಟ್ಟು ಹೋಯ್ತಾನೆ. ಸೀದಾ ಹಂಗೆ ಮನೆ ಒಡೆ ಬಂದ್ಲು. ಅಜ್ಜಿ ರೂಮ್ಗೆ ಹೋಯ್ತಾಳೆ. ಅಜ್ಜಿ ಯಾಕೆ ಇನ್ನೂ ಮಲಗಿಲ್ಲ, ಮಲ್ಕೊಂಡೀನು ಅಂತ ಹೇಳ್ಬಿಟ್ಟು ಅಜ್ಜಿನ ಮಲಗಿಸ್ಬಿಟ್ಟು ಹಿಂಗ ಆಚೆ ಬರ್ತಾಳೆ. ಹುಡುಗಿಗೆ ಒಂಥರ ವಾಮಿಂಟ್ ಆದಂಗ ಆಗುತ್ತೆ. ಸೀದಾ ಆಚೆ ಬರ್ತಾಳೆ. ಅಲ್ಲಿ ನೋಡ್ರಿ ಕೊಳತೋಗಿರೋ ಮಾಂಸಗಳಿರೋ ಗುಡ್ಡೆ ಹಾಕವ್ರೆ. ಅದ್ರ ರೋಡಿಂದ ಯಾರೋ ಹಳೆ ತರ ಸೌಂಡ್. ಇವಳು ಎಲ್ಲ ಕೆದಕ್ಬಿಟ್ಟು ನೋಡ್ತಾಳೆ. ಕೈಯಲ್ಲಿ ಒಂದು ಹೃದಯ ಇದೆ. ಅದು ನಿಂಗೆ ನೋಡ್ತಾವಳೆ ಟಮಾರ್ ಅಂತ ಕಂಡ್ಬಿಟ್ರೆ ಇದೆಲ್ಲ ಒಂದ್ ಕನ್ಸು ಆ ಹುಡುಗಿಗೆ. ಈ ಕಡೆ ಕರಿ ಕೂದಲನ್ನ ತೋರ್ಸಿದ್ರು. ಹೀರೋಯಿನ್ ಹತ್ರ ಬಂದವ್ರೆ. ದೇವ್ರು ನನಗೋಸ್ಕರನು ಮುಗಿತೀಯಾ, ಯಾಕಂದ್ರೆ ಮೊನ್ನೆ ಬಾಯಲ್ಲಿ ಮೂಗಲೆಲ್ಲ ರಕ್ತ ಬರ್ತಾ ಇದೆ. ಸರಿ ಕಣೆ ಬಾ, ನನ್ ಫ್ರೆಂಡ್ ತಾನೆ ನೀನು ಅಂತೇಳಿ ಆ ಹುಡುಗಿನ ನೀಟಾಗಿ ಸ್ನಾನಾಗಿನ ಮಾಡಿಸ್ಬಿಟ್ಟು ಬಂದು ಅಲ್ಲನ ಇಬ್ರು ಮುಗಿತಾವ್ರೆ. ಮುಗಿದೆಲ್ಲ ಮುಗೀತು. ನೋಡಿದ್ರೆ ತಿರ್ಗಾ ಹುಡುಗಿಗೆ ಬಾಯಲ್ಲಿ ರಕ್ತ ಬರ್ತಾ ಇದೆ. ನಮ್ಮ ಹೀರೋಯಿನ್ ಲೇ ಫಸ್ಟ್ ಹಾಸ್ಪಿಟಲ್ ಗೋಣ ನಡಿ ಅಂತೇಳಿ ಮಾರನೇ ದಿನ ಬೆಳಗ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಹುಡುಗಿಗೆ ಕ್ಯಾನ್ಸರ್ ಇದೆ. ಅದನ್ನ ಕೇಳಿ ತುಂಬಾ ದುಃಖಾಗಿ ಇಬ್ರು ಬೀಚ್ ಹತ್ರ ಕುತ್ಕೊಂಡು ಮಾತಾಡ್ತಾ ಅವ್ರೆ. ಹಂಗೆ ಈ ಕಡೆ ಹೋಟ್ಲಲ್ಲಿ ತೋರಿಸಿದ್ರು. ನಮ್ ಬಿಳಿ ಕೂದಲು ಕೆಲಸ ಮಾಡ್ತಾ ಅವಳೆ. ಅಲ್ಲಿ ಆ ಹೋಟ್ಲು ಓನರ್ ಬಂದ್ಬಿಟ್ಟು ಅವಳ ಹತ್ರ ತಪ್ಪಾಗಿ ನಡ್ಕೊಳಕ್ ನೋಡ್ತಾನೆ. ಅವಳು ಲವ್ ಬೇಡ ಕಣೋ ಅಂತ ಹಂಗೆ ಮಾಡ್ತಾಳೆ. ಬಟ್ ಇವನು ಬಿಡಲ್ಲ. ಅಲ್ಲಿ ಒಂದು ಬಾಂಡ್ಲಿ ಎತ್ತಿ ಡಮ್ ಅಂತ ಅವ್ನ ತಲೆ ಮೇಲೆ ಹೊಡೆದ್ಬಿಟ್ಟು ಹಂಗೆ ಆಚೆ ಓಡ್ ಬರ್ತಾಳೆ. ಆಚೆ ಬಂದಲ್ಲ ಇವರಿಬ್ರು ಆಚೆ ಇದಾರೆ. ಏನಾಯ್ತೆ ಯಾಕೆ ಒಂಥರ ಇದೆಯಾ ಅಂತ. ಲೇ ಇವನೇ ಕಣೆ ಆ ಅಜ್ಜಿ ಮೊಮ್ಮಗಳನ್ನ ಸಾಯಿಸಿರೋದು. ಇವಾಗ ನನ್ನ ಹಾಳು ಮಾಡಕ್ ಬಂದ. ಹೆಂಗೋ ನಾನು ತಪ್ಪಿಸ್ಕೊಂಡ್ಬಿಟ್ಟೆ, ನಡೀರಿ ಹೋಗೋಣ ಅಂತೇಳಿ ಹಿಂಗ್ ಬರ್ತಾರೆ. ಆ ಹೋಟ್ಲಲ್ಲಿ ಕೆಲಸ ಮಾಡ್ತಾನಲ್ಲ ಆ ಹುಡುಗ ಬಂದ. ಯಾಕೆ ಇಲ್ಲಿ ನಿಂತಿದ್ದೀರಾ, ಏನಾಯ್ತು ಅಂತ ಕೇಳ್ತಾನೆ. ಅಲ್ಲಾಗಿದ್ದ ವಿಷಯ ಎಲ್ಲ ಈ ಹುಡುಗಿರು ಆ ಹುಡುಗ ಹತ್ರ ಹೇಳ್ಬಿಡ್ತಾರೆ. ಏನೋ ಅವಳನ್ನ ಇವನ ಕೊಲೆ ಮಾಡಿದ್ದು ಅಂತೇಳಿ ಇವನು ಅವನ ಒಡೆದೇ ಸಾಯಿಸ್ಬೇಕಂತ ಹೊರಗಡೆ ಹೋಯ್ತಾನೆ. ನೋಡಿದ್ರೆ ಹೋಟ್ಲು ಓನರು ಅಲ್ಲಿಲ್ಲ. ಅಲ್ಲಿ ನೋಡಿ ನಡ್ಕೊಂಡು ಹೋಯ್ತಾ ಅವನ. ಈ ವಿಷಯನ ಆ ಹುಡುಗಿರು ಬಂದು ಅಜ್ಜಿ ಹತ್ರ ಹೇಳ್ತಾರೆ. ಅಜ್ಜಿ ನಿಮ್ಮ ಮೊಮ್ಮಗಳನ್ನ ಕೊಲೆ ಮಾಡ್ದವನ ನಾವು ಕಂಡಿಡ್ದ್ಬಿಟ್ಟು ಅಜ್ಜಿ. ಅದೇ ಅಜ್ಜಿ ಆ ಹೋಟ್ಲು ಓನರ್ ಅಂತ ಈ 3 ಜನ ಹೇಳ್ತಾರೆ. ಇಲ್ಲಮ್ಮ ಕೊಂದಿರೋದವನಲ್ಲ ಅಂತ ಅಜ್ಜಿ ಒಂದು ಫ್ಲಾಶ್ ಬ್ಯಾಕ್ ಹೇಳುತ್ತೆ. ಕೇಳಿದ್ರೆ ಕಳೆದು ಹೋಯ್ತೀರಾ. ಈ ಫುಲ್ ಮೂವಿಗೂ ಇದೇ ಎಂಡ್. ಬನ್ನಿ. ಆ ಹುಡುಗಿ ಅವತ್ತು ಅಜ್ಜಿ ಹತ್ರ ಸುಳ್ಳು ಹೇಳ್ಬಿಟ್ಟು ಆ ಬಿಲ್ಡಿಂಗ್ ಒಳಗಡೆ ಹೋದ್ಲಾ. ಅಲ್ಲಿದ ನೋಡ್ರಿ ಹೋಟ್ಲು ಓನರು. ಈ ಹುಡುಗಿನ ಹಾಳು ಮಾಡಕ್ ಹೋಗೋಣ ಅವನು. ಆ ಹುಡುಗಿನೂ ಹೇಳ್ತಾ ಇದೆ, ಲವ್ ಹೆಂಗಿಬ್ರು ಮದುವೆ ಮಾಡ್ಕೋತೀವಿ, ಆಮೇಲೆ ಇದೆಲ್ಲ ಮಾಡ್ಕೊಂಡ್ರೆ ಆಗಲ್ವಾ, ನಾವು ಫಸ್ಟ್ ಮಾತಾಡ್ಬೇಕಣೋ, ಕಷ್ಟ ಸುಖ ಮಾತಾಡೋಣ ಅಂತ ಹುಡುಗಿ ಹೇಳ್ತಾವಳೆ. ಬಟ್ ಅವನು ಏನೋ ಕಷ್ಟ ಸುಖ ಮಾತಾಡ್ಬೇಕಾ ನಿನ್ನ ಹತ್ರ, ನಿನ್ನ ಇಲ್ಲಿ ಕರ್ಸಿದ್ದೆ ನಿನ್ನ ಸಾಯ್ಸಕ್ಕಣೆ. ಯಾಕಪ್ಪ ಈ ಹುಡುಗಿ ಮೇಲೆ ಇಷ್ಟೊಂದು ಸೇಡ್ ಅನ್ಕೊಂಡಿದ್ದೀರಾ ಹುಡುಗನ್ಗೆ. ಆಕ್ಚುಲಿ ಸ್ಟಾರ್ಟಿಂಗ್ ಸೀನಲ್ಲಿ ಮಗು ಹುಟ್ಟಲ್ಲ. ಪಕ್ಕದಲ್ಲಿ ಕೂಡ ಒಂದು ಲೇಡೀಸು ತಿನ್ನಮ್ಮ ಇದನ್ನ ತಿಂದೆ ನನಗೊಂದು ಮಗು ಹುಟ್ಟಿದ್ದು ಅಂತ ಒಂದು ಆಂಟಿ ಹೇಳಿದ್ರಲ್ಲ, ಆ ಆಂಟಿ ಮಗ ಇವನಿಗೆ ಅವರಮ್ಮ ಈ ದೇವದಿಂದ ಆ ಜಿನ್ನಿಂದ ಮಗು ಕೊಡ್ತಲ್ಲ. ಇವರಮ್ಮ ಮಗುನ ತುಂಬಾ ಟಾರ್ಚರ್ ಮಾಡಿದ್ದಾರೆ. ಮಗು ಮೇಲೆ ಬಿಸಿನೀರೆಲ್ಲ ಉಯ್ದವ್ರೆ. ಅದನ್ನ ಹೇಳ್ಕೊಂಡು ಈ ಹುಡುಗಿನ ಸಾಯಿಸ್ತಾವನೆ. ಅವತ್ ಮಾತ್ರ ನಿಮ್ಮ ಅಜ್ಜಿ ಸೈಲೆಂಟ್ ಆಗಿದ್ದಿದ್ರೆ ನಮ್ಮಮ್ಮ ನಂಗೆ ಇಷ್ಟೊಂದು ಟಾರ್ಚರ್ ಮಾಡ್ತಾ ಇರಲ್ಲ ಕಣೆ, ಅವರೇ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಈ ಹುಡುಗಿ ಮೇಲೆ ರಿವೆಂಜ್ ತಗೊಂತವನೆ ಆ ಹುಡುಗ. ಆ ಹುಡುಗಿನೂ ಹೇಳ್ತಾ ಇದೆ, ಇಲ್ಲ ಕಣೋ ನಮ್ಮ ಅಜ್ಜಿ ಮುಂಚೆ ತರ ಇಲ್ಲ ಕಣೋ, ನನಗೋಸ್ಕರ ಎಲ್ಲ ಬಿಟ್ಬಿಟ್ಟು ಖುಷಿಯಾಗಿ ಅವರೇ ಕಣೋ, ಹೇಳೋ ಮಾತು ಕೇಳು ಅಂತ ಹುಡುಗಿ ಎಷ್ಟೋ ಹೇಳಿರುತ್ತೆ. ಬಟ್ ಇವನು ಕೇಳಿರಲ್ಲ, ಅವಳನ್ನ ಒಡೆದೇ ಸಾಯಿಸಿರ್ತಾನ್ರಿ. ಈ ಹೋಟೆಲ್ ಕೆಲಸ ಮಾಡೋನು ಆ ಕಡೆ ಸುಸು ಮಾಡಕ್ಕೆ ಅಂತ ಹೋಗಿರ್ತಾನೆ. ಆ ಡೆಡ್ ಬಾಡಿ ನೋಡ್ಬಿಟ್ಟು ಸೀದಾ ಹಾಸ್ಪಿಟ್ಲ್ಗೆ ಎತ್ಕೊಂಡ್ ಬಂದವನೆ. ಇವಾಗ ಗೊತ್ತಾಯ್ತಾ ಆ ಹುಡುಗಿ ಹೆಂಗ್ ಬಂದ್ಲು ಹಾಸ್ಪಿಟಲ್
ಹಾಸ್ಪಿಟ್ಲಿಗೆ ಅಂತ. ಅಲ್ಲಿ ಡಾಕ್ಟರ್ ಅಮ್ಮ ಬಂದ್ರು, ಅಜ್ಜಿ ಮೊಮ್ಮಗಳು ಸತ್ತೋದ್ಲು, ಬೇಕಾದ್ರೆ ಅವಳಿಂದ ಒಂದ್ 3 ಜನ ಬದುಕ್ಬೋದು ಅಜ್ಜಿ, ಅವಳು ಕಣ್ಣು, ಹಾರ್ಟ್, ಲಿವರ್ ಎಲ್ಲ ತುಂಬಾ ಚೆನ್ನಾಗಿದೆ, ನಮ್ಮ ಹತ್ರ ಅವ್ರು 3 ಪೇಷಂಟ್ ಇದಾರೆ, ಅವ್ರಿಗೆ ಹಾಕ್ಬೋದಾ ಅಂತ ಅಜ್ಜಿ ಹತ್ರ ಪರ್ಮಿಷನ್ ಕೇಳ್ತಾರೆ. ಇನ್ನು ಅಜ್ಜಿನೋ ಬಿಡು ಮೊಮ್ಮಗಳದ ಸತ್ತೋದ್ಲಲ್ಲ ಪಾಪ ಅಂತೇಳಿ ಅಜ್ಜಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಜ್ಜಿ ಪರ್ಮಿಷನ್ ಕೊಟ್ರು, ಆಪರೇಷನ್ ಎಲ್ಲ ಮಾಡಿದ್ರು. ಈ 3 ಜನ ಹುಡುಗಿರಿಗೆ ಯಾಕೆ ಇಷ್ಟೊಂದು ಟಾರ್ಚರ್ ಅನ್ಕೊಂಡಿರಲ್ಲ, ಇಲ್ಲಲ್ವನ್ರಿ ಇರೋದು ಒಂದು ಟಿಸ್ಟು. ಆ ಹುಡುಗಿದು ಕಣ್ಣು, ಲಿವರ್, ಹಾರ್ಟ್ 3 ಜನಕ್ಕೆ ಹಾಕಿದ್ರು ಅಂತ ಹೇಳಿರಲ್ಲ, ಅದು ಬೇರೆ ಯಾರು ಅಲ್ಲ, ಕರ್ರಿ ಕೂದ್ಲಿಗೆ ಲಿವರ್ ಹಾಕಿದ್ದಾರೆ, ಬಿಳಿ ಕೂದ್ಲಿಗೆ ಹಾರ್ಟ್ ಹಾಕಿದ್ದಾರೆ, ನಮ್ ಹೀರೋಯಿನ್ಗೆ ಕಣ್ಣು ಹಾಕಿದ್ದಾರೆ. ಹೆಂಗೈತೆ ಟ್ವಿಸ್ಟ್. ಅಜ್ಜಿ ಏನು ಸುಮ್ನೆ ಇಲ್ಲ. ಅವತ್ತು ನಮ್ ಹೀರೋಯಿನ್ ಹುಡುಗಿ, ಅದೇ ದೆವ್ವದ ಹುಡುಗಿ ಸತ್ತಿಲ್ಲ, ಅದು ಬದುಕೇ ಇದ್ದೈತೆ. ಈ ಕರಿ ಕೂದ್ಲಿಗೆ ಲಿವರ್ ಬೇಕು ಅಂತ ಹೇಳಿ ಆ ಹುಡುಗಿನ ಸಾಯಿಸ್ಬಿಟ್ಟು ಆಕ್ಚುಲಿ ಆ ಹುಡುಗಿ ಲಿವರ್ ನ ಇವಳಿಗೆ ಹಾಕವ್ರೆ. ಹಾರ್ಟ್ ಅನ್ನು ಬಿಳಿ ಕೂದ್ಲಿಗೆ ಹಾಕಿದ್ದಾರೆ. ಬಟ್ ಇದೆಲ್ಲ ಏನು ಗೊತ್ತಿಲ್ದಿರೋ ನಮ್ ಹೀರೋಯಿನ್ ಮಾತ್ರ ಕಣ್ಣು ಹಾಕಿದ್ದಾರೆ. ಇದನ್ನೆಲ್ಲ ಹೇಳಿ ಅಜ್ಜಿ ಮುಗಿಸುತ್ತೆ. ಅಜ್ಜಿ ಹೆಂಗಲ್ಲ ಇವ್ರನ್ನ ಮಾಟ ಮಂತ್ರ ಮಾಡಿ ಈ ಮನೆಗೆ ಕರ್ಸ್ತು ಅಂತಾನು ಅಲ್ಲಿ ತೋರಿಸ್ತಾವ್ರೆ. ಇವರೇನು ಇಷ್ಟಪಟ್ಟು ಈ ಮನೆಗೆ ಬಂದಿಲ್ಲ, ಅಜ್ಜಿನೇ ಇವರು 3 ಜನನ ಸೆಲೆಕ್ಟ್ ಮಾಡಿ ಇಲ್ಲಿ ಕರೆಸಿರೋದು. ಕರೆಸಿ ಅಜ್ಜಿ ಮಾಟ ಮಂತ್ರ ಮಾಡಿ ಇಲ್ಲಿ ಬರೋ ತರ ಮಾಡಿ ಇಷ್ಟು ಕೆಲಸ ಮಾಡಿದೆ. ಸಾಯಿಸಿರೋದು ಆ ಹುಡುಗ ಹೋಟ್ಲು ಓನರ್ ಅಲ್ಲ, ಈ 3 ಜನ ಹುಡುಗಿರು ಸೇರ್ಕೊಂಡು. ಏನಕ್ಕಪ್ಪ ಅಂದ್ರೆ ಅವಳಿಗೆ ಲಿವರ್ ಬೇಕಾಗಿತ್ತು ಅಂತಾನೆ ಬದುಕಿರೋ ಹುಡುಗಿನ ಕೂಡ ಅವಳು ಸತ್ರು ಪರವಾಗಿಲ್ಲ, ನಂಗೆ ಲಿವರ್ ಬೇಕು ಅಂತ ಕೇಳಿದಲ್ಲ ಕರಿ ಕೂದ್ಲು, ಅದಕ್ಕೆ. ಇನ್ನ ಮಿಡಿತಾ ಇದ್ದ ಹೃದಯ ನಾನು ನಿಲ್ಲಿಸ್ಬಿಟ್ಟು ಬಿಳಿ ಕೂದ್ಲು ಅವಳು ಹಾಕೊಂಡಲ್ಲ, ಅದಕ್ಕೆ. ಇನ್ನೆಂತ ಶಿಕ್ಷೆ ಕೊಡುತ್ತೆ ಅಜ್ಜಿ. ಕಣ್ಣು ಮುಚ್ಚಿ ಕಣ್ ತೆಗಿಯೋಷ್ಟರಲ್ಲಿ ಎಲ್ಲಾರನ್ನು ಕಟ್ಟಾಕ್ಬಿಟ್ಟು ಮಂತ್ರ ಮಾಡ್ತಾ ಇದೆ ಅಜ್ಜಿ. ಈ ಕಡೆ ಆ ಹೋಟ್ಲು ಓನರ್ ಅವನು ಬಿಟ್ಟಿದ್ದಾನೆ ಅನ್ಕೊಂಡಿದಾರ, ಅವನು ಸಾವೆ. ಈ ಕಡೆ ಆಪರೇಷನ್ ಮಾಡಲ್ಲ ಡಾಕ್ಟರ್ ಅಮ್ಮ, ಅವಳು ಸಾವೆ. ಅವಲ್ಲಿ ಅವನು ಆ ಇಲಿ ಔಷಧಿನ ತಗೊಂಡ್ಬಂದಲ್ಲ, ಅದನ್ನ ಕುಡಿದ್ಬಿಟ್ಟು 3 ತಟ್ಟೆಲು ರಕ್ತ ಕಕ್ತಾವ್ರೆ. ಹಿಂಗೆ ಮಂತ್ರ ಓದ್ತಾ ಇದ್ರಲ್ಲ, ಇದ್ದಕ್ಕಿದ್ದಂಗೆ ಕರಿ ಕೂದ್ಲು ಹುಡುಗಿ ನೋಡ್ರಿ ರಕ್ತ ವಾಂತಿ ಮಾಡ್ಕೊಂಡು ಯಪ್ಪ ಅಷ್ಟು ಕ್ರೂರವಾಗಿ ಸಾಯ್ತಾಳೆ ಅವಳು. ಈ ಕಡೆ ಹಾರ್ಟ್ ಚಿತ್ರ ಬರ್ದು ಅದಕ್ಕೊಂದು ಮಾಟ ಮಂತ್ರ ಮಾಡ್ತಾರೆ, ಅದು ಉರಿತಾ ಇದೆ. ಈ ಕಡೆ ಆ ಬಿಳಿ ಕೂದ್ ಹುಡುಗಿನೂ ಹಂಗೆ ಹೃದಯ ಬಡಿತಾ ನಿಂತು ಸಾಯ್ತಾಳ್ರಿ. ಆಚ್ ಕಡೆ ಆ ಹೋಟೆಲ್ ಕೆಲಸ ಮಾಡ್ತಾನಲ್ಲ ಹುಡುಗ, ಅವನು ಹೊರಗಡೆ ಬರಕ್ ಟ್ರೈ ಮಾಡ್ತಾನೆ, ಬಟ್ ಡೋರು ಲಾಕ್ ಆಗೈತೆ. ಈ ಕಡೆ ಒಂದು ಪೇಪರ್ ಅಲ್ಲಿ ಕಣ್ಣಿನ ಚಿತ್ರ ಬರೆದು ನಮ್ಮ ಹೀರೋಯಿನ್ ಕೊಲೆ ಮಾಡಕ್ ಹೋಗುತ್ತೆ. ಇಲ್ಲಿ ಇನ್ನೊಂದು ಒಳ್ಳೆ ವಿಷಯ ಏನಪ್ಪ ಅಂದ್ರೆ ಆ ದೆವ್ವನೇ ಬಂದ್ಬಿಡ್ತಾರೆ. ಅವಳೇನ್ ಮಾಡಿದ್ಲು ಪಾಪ, ಅವಳಿಗೆ ಏನು ಗೊತ್ತಿಲ್ಲ, ಅವಳನ್ನ ಸಾಯಿಸ್ಬೇಡ ಅಂತ ಅಜ್ಜಿಗೆ ಹೇಳ್ತಾ ಇದೆ, ಬಟ್ ಅಜ್ಜಿ ಕೇಳ್ತಾ ಇಲ್ಲ. ಅದೇ ಟೈಮ್ಗೆ ಆ ಹೋಟೆಲ್ ಕೆಲಸ ಮಾಡೋ ಹುಡುಗನು ಒಳಗಡೆ ಬಂದ. ಅಜ್ಜಿದ ಅವಾಗ್ಲೇ ಏನೋ ಕುಡಿದ್ಬಿಟ್ಟು ಮಂತ್ರ ಮಾಡ್ತಾ ಇತ್ತಲ್ಲ, ಅದು ಬೇರೆ ತುಂಬಾ ಡೇಂಜರ್ ಏನೋ. ಹಂಗೆ ಅಜ್ಜಿನೂ ಕೆಳಗಡೆ ಬಿದ್ದೋಯ್ತು. ಹುಡುಗ ಹೆಂಗೋ ಒಳಗಡೆ ಬಂದ, ಅಲ್ಲಿ ಬಂದ್ ನೋಡ್ಬಿಟ್ಟು ಶಾಕ್ ಆಗಿ ನಮ್ಮ ಹೀರೋಯಿನ್ ಅವನು ಕಾಪಾಡ್ಬಿಡ್ತಾನೆ. ಹಂಗೆ ಬೆಳಗ್ಗೆ ಆಯ್ತು. ಮಾರನೇ ದಿನ ಆ ಹುಡುಗಿ ಸಂಬಂಧಿತರ ಹೋಗಿ ಇಬ್ರು ಮುಕ್ಕೋತಾರೆ. ನನ್ ಕಣ್ಣು ಕೊಟ್ಟಿದ್ದಕ್ಕೆ ತುಂಬಾ ಟ್ಯಾಂಕ್ಸ್ ಕಣೆ, ನೀನ್ ನೋಡ್ಬೇಕಾರೋ ಪ್ರಪಂಚನ ನಾನ್ ನೋಡ್ತೀನಿ ಅಂತೇಳಿ ನಮ್ಮ ಹೀರೋಯಿನ್ ಹಂಗೆ ಹೋಯ್ತಾರೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಮಾತ್ರ ಸಾಕಾಗಿದೆ ಬಿಡ್ರಿ. ಈ ಮೂವಿ ಚೆನ್ನಾಗಿದ್ರೆ ಇನ್ನೇನು ಜೊತೆಲೇ ಇರಿ, ಎಲ್ಲೋ ಬಾಡಿ. ಬಾಯ್.